ಚೆನ್ನಾಗಿರ್ತಕ್ಕಂಥ ಒಳ್ಳೆಯ ಜೋಗುಳಗಳನ್ನು ಹಾಡಿ ಒಳ್ಳೆಯ ಹೆಸರುಗಳನ್ನು ಇಡುವಂಥ ಪದ್ಧತಿ. ಅದೇ ಪ್ರಕಾರವಾಗಿ ಗೋನಾಳ ಗ್ರಾಮದಲ್ಲಿ ಎಲ್ಲ ಸುಮಂಗಲಿಯರು ಕೂಡಿಕೊಂಡು ಒಳ್ಳೆಯ ಜೋಗುಳ ಪದವನ್ನು ಹಾಡಿ ಹೆಸರಿಡ್ತಾ ಇದ್ದಾರೆ. ಏನೆಂದು ಜೋ 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 ಎಂದು ಜೋಗುಳವೆನ್ನಿ ತಾಯಿ ಶೇಷಮ್ಮ ಹಡದಾಳ ಬನ್ನಿ ಮಾರುದ್ರ ಗುರುಮೌನ ಮಾರುದ್ರ ಗುರುಮೌನ ಹುಟ್ಟಿದ ನೆನ್ನಿ ಹೀಗೆ ಎಲ್ಲರೂ ಕೂಡಿ ಪಾಡುವ ಬನ್ನಿ ಜೋ 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 ಎನ್ನ ಜೋಪಿಯ ಕಂದ ಜೋ ಜೋ ಪಾಲನೇತ್ರನು ಬಾಲರೂಪವನ್ನು ಧರಿಸಿದ ತಾನು ಮೇಲು ಮಂಟಪದಲ್ಲಿ ಮೆರೆಯುವ ಶಿವನು ಇಂದು ಗೋನಾಳಪುರದಲ್ಲಿ ಚಂದ್ರಶೇಖರನು ಜೋ 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 ಎನ್ನ ಜೋಪಿಯ ಕಂದ ಜೋ 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 ಎಂದು ಜೋಗುಳವೆನ್ನಿ ತಾಯಿ ಶೇಷಮ್ಮ ಹಡದಾಳ ಬನ್ನಿ ಮಾರುದ್ರ ಗುರುಮೌನ ಹುಟ್ಟಿದ ನೆನ್ನಿ ಹೀಗೆ ಎಲ್ಲರೂ ಕೂಡಿ ಹಾಡುವ ಬನ್ನಿ ಜೋ 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 ಎನ್ನ ಜೋಪಿಯ ಕಂದ ಜೋ 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 ಎನ್ನ ಜೋಪಿಯ ಕಂದ ಜೋ ಜೋ. ಈ ಪ್ರಕಾರವಾಗಿ ಜೋಗುಳವನ್ನು ಹಾಡಿ ಮಂತ್ರಮುಗ್ಧ ಮಗುವಿಗೆ ಮೌನೇಶನೆಂದು ನಾಮಕರಣವನ್ನು ಮಾಡಿದರು. ಮೌನೇಶನನ್ನು ಮುಟ್ಟಿ ಭಾಗ್ಯವಂತರಾದರು. ಎತ್ತಿ ಆಡಿಸಿದವರು ಯಮಬಾಧೆ ರೈತರು ಎಂದು ಪ್ರಸಿದ್ಧವಾಯಿತು. ಆತನ ಪೂರ್ಣ ದೃಷ್ಟಿಗೆ ಬಿದ್ದವರು ಐಶ್ವರ್ಯವಂತರಾದರು. ಬಂಜೆಯರ ಬದುಕು ಬಂಗಾರವಾಯಿತು. ಬಡವರು ಶ್ರೀಮಂತರಾದರು. ಈ ಮಹಾಮಹಿಮಾ ಬಾಲ ಯತೀಶ್ವರ ಅನಂತ ಪವಾಡಗಳನ್ನು ಬಾಲ್ಯದಲ್ಲಿಯೇ ಮಾಡ್ತಾ ಇದ್ದಾನೆ. ಬಾಲ ಮೌನೇಶ್ವರು ದಿನಾಲು ಆದಿಲಿಂಗನ ಮಂದಿರದಲ್ಲಿ ಕೂಡುವುದು, ವೇದವನ್ನು ಪಠಿಸುವುದು, ವಿಶ್ವಕರ್ಮನ ಧ್ಯಾನದಲ್ಲಿ ಯೋಗಾರೂಢನಾಗುವುದು. ಮಗ ಮೌನೇಶ್ವರನಿಗೆ 5 ವರ್ಷ ತುಂಬಿದವು. ಶೇಷಮ್ಮನವರು ಪದಿ ಶೇಷಪ್ಪನವರಿಗೆ ಹೇಳುತ್ತಾರೆ, ಸ್ವಾಮಿ ಈ ಕಂದ ಮೌನೇಶ್ವರನ ಗುರುಮಠಕ್ಕೆ ಕಳಿಸಿ ಬನ್ನಿರಿ ಅನ್ನಲು. ಆಗ ಶೇಷಪ್ಪನವರು ಶುಭ ಮುಹೂರ್ತ ನೋಡಿ ಮಡದಯ್ಯನವರ ಬಳಿ ಮೌನೇಶ್ವರನನ್ನು ಕರೆದು ತಂದಿದ್ದಾರೆ. ಆಗ